ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆ ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 3 ಮೂರನೇ ಅಧ್ಯಾಯ. ಕೀರ್ತನೆ 2ನೇ ಅಧ್ಯಾಯ ಮೆಸ್ಸಿಯನ ಕುರಿತಾದಂಥ ಒಂದು ಅಧ್ಯಾಯವಾಗಿರ್ತದೆ. ಕೀರ್ತನೆ 2ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ 14 ವಿಷಯಗಳು ಅಲ್ಲಿ ಕೀರ್ತನೆಯಲ್ಲಿ ಬರೆದಿದೆ. ಆಶ್ಚರ್ಯ ಏನಂದರೆ, ನಾನು ಈಗ ತಾನೇ ಅದನ್ನು ಗಮನಿಸಿದೆ. ಅದೇನಂತ ಹೇಳಿದ್ರೆ ಆ ಆಶ್ಚರ್ಯ, ಯೇಸು ಕರ್ತನು ಮಾತನಾಡುವಂಥದ್ದು ಕೂಡ ನಾವು 2ನೇ ಕೀರ್ತನೆಯಲ್ಲಿ ತಂದೆ ಜೊತೆಯಲ್ಲಿ ಏನು ಮಾತಾಡಿದರು ಮತ್ತು ತಂದೆ ಯೇಸು ಕರ್ತನೊಂದಿಗೆ ಏನು ಮಾತಾಡಿದರು ಎಂಬ ಸಂಭಾಷಣೆಯನ್ನು ಕೂಡ ನಾವು ಕೀರ್ತನೆ 2ನೇ ಅಧ್ಯಾಯ ಮತ್ತು 7ನೇ 8ನೇ ವಚನದಲ್ಲಿ ನಾವು ನೋಡಿಕೊಳ್ತಿದ್ದೇವೆ. ಅಂದರೆ ಯೇಸು ಕ್ರಿಸ್ತನು ಮಾತನಾಡಿದ ಈ ಕೀರ್ತನೆಯಲ್ಲಿ ಮೊಟ್ಟ ಮೊದಲನೇ ಮಾತು ಏನೆಂಬುದಾಗಿ ನೋಡುವಾಗ, ನಾನು ಯೆಹೋವನ ಆಜ್ಞೆಯನ್ನು ತಿಳಿಸುತ್ತೇನೆ. ಐ ವಿಲ್ ಶೋ ಯು ದ ಕಮ್ಯಾಂಡ್ ಆಫ್ ದ ಲಾರ್ಡ್. ಇರುವಾತನೇ ಆಗಿರುವ ದೇವರ ವಾಕ್ಯವನ್ನು ನಿಮಗೆ ತಿಳಿಸುತ್ತೇನೆ ಎಂಬುದಾಗಿ. ಆದಿಯಲ್ಲಿದ್ದಂಥ ವಾಕ್ಯ ನಮಗೆ ತಿಳಿಸುವಂತೆ, ದೇವರ ವಾಕ್ಯವನ್ನು ತಿಳಿಸುವಂತೆ ದೇವರ ವಾಕ್ಯವಾಗಿ ಬಂತು. ಆತನು ಜೀವಂತ ವಾಕ್ಯವಾಗಿ, ಆತನ ಹೆಸರೇ ದೇವರ ವಾಕ್ಯ, ಜೀವಂತ ವಾಕ್ಯ. ಹೌದು, ಆ ಮಾತನ್ನು ಕೀರ್ತನೆಯಲ್ಲಿ ನಾವು ನೋಡಿಕೊಳ್ಳಬಹುದು. ಆ ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ, ಅದನ್ನು ನೋಡೋಣ. ಕೀರ್ತನೆಯಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಂಡಂಥ ಅದೇ ಮಾತು ನಾವು ಈಗ ಪ್ರಕಟಣೆಯಲ್ಲಿ ಕೂಡ ನಾವು ನೋಡಿಕೊಳ್ತೇವೆ ರೀ. ಸರಿ, ಪ್ರಕಟಣೆಯಲ್ಲಿ 19ನೇ ಅಧ್ಯಾಯ. ಯೇಸು ಕ್ರಿಸ್ತನಿಗೆ ಅನೇಕ ಹೆಸರುಗಳಿದೆ. ಅದರಲ್ಲಿ ಒಂದು ಹೆಸರು ಏನಾಗಿದೆ ಎಂಬುದಾಗಿ ನೋಡುವಾಗ, ಆತನ ಹೆಸರು ಪ್ರಕಟಣೆ 19:13 ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಪ್ರಕಟಣೆ 19:13, ರೆವಲೇಷನ್ 19 and verse 13. ಆದ ಕಾರಣ ನಾನು ದೇವರ ವಾಕ್ಯವನ್ನು ನಿಮಗೆ ತಿಳಿಸ್ತೇನೆ ಎಂಬುದಾಗಿ, ದೇವರ ವಾಕ್ಯ ಎಂಬ ಹೆಸರಿರುವ ಆತನು ಮೆಸ್ಸಿಯನು ಕೀರ್ತನೆ 2:7 ಹೇಳುವಂಥದ್ದು ಭಾಳ ಚೆನ್ನಾಗಿದೆ, ಭಾಳ ಆಶ್ಚರ್ಯವಾಗಿದೆ. ಮತ್ತು ಆತನು ನನಗೆ ಹೇಳಿದ್ದೇನೆಂದರೆ, ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಎಂಬುದಾಗಿ ಹೇಳಿದಂಥ ಮಾತು. ಮತ್ತು ಆಳಿಕೆಗಾಗಿ ಆತನನ್ನು ನೀನು ಕೇಳಿಕೊಂಡ್ರೆ, ಆತನನ್ನು ಪಡ್ಕೊಂಡಂಥ ಉದ್ದೇಶ ಕೇಳಿಕೋ, ಜನಾಂಗಗಳನ್ನೇ ನಿನಗೆ ಆತ್ಮಗಳನ್ನು ಕೊಡ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಕ್ರಿಸ್ತನಲ್ಲಿ ಇದ್ದುಕೊಂಡು ನಾವು ಕೂಡ ಕೇಳಿಕೊಳ್ಳಬೇಕು. ದೇವರು ಜನಾಂಗಗಳನ್ನು ನಮಗೆ ಕೊಡ್ತಾನೆ. ಆ ಜನಾಂಗಗಳನ್ನು ಯಾಕೆ ನಾವು ಪಡ್ಕೊಳ್ಬೇಕು? ದೇವರ ಹಾಗೆ ಮಾಡುವುದಕ್ಕಾಗಿ. ಅವರಲ್ಲಿ ತಪ್ಪು ದೋಷಗಳು ಏನೇ ಇದ್ದರೂ ಅವು ಕ್ಷಮಿಸಲ್ಪಡಬೇಕು, ಪಾಪ ಪರಿಹಾರ ಆಗಬೇಕು, ದೇವರ ಹಾಗೆ ಆಗಬೇಕು. ಅದೇ ನಮ್ಮ ಧ್ಯೇಯ, ಅದೇ ನಮ್ಮ ಉದ್ದೇಶ, ಅದೇ ನಮ್ಮ ಆಶೆ, ಪ್ರಾರ್ಥನೆ ಕೂಡ. 3ನೇ ಕೀರ್ತನೆ ನಾವು ನೋಡುವಾಗ, ಇದು ಇಲ್ಲಿ ದಾವಿದನ ಒಂದು ಕೀರ್ತನೆ. ಇದು ದಾವಿದನು 75 ಕೀರ್ತನೆಗಳನ್ನು ಬರೆದಿದ್ದಾನೆ ಎಂಬುದಾಗಿ ನಾವು ನೋಡಿಕೊಂಡೆವು. ಆಸಾಫನು, ಕೋರನ ಮಕ್ಕಳು, ಮುಖ್ಯವಾಗಿ ಕೋರನ ಮಕ್ಕಳು, ಸನ್ಸ್ ಆಫ್ ಕೋರ. ಹೌದು, ಇವರೆಲ್ಲರೂ, ಕೋರ ಒಂದು ವೇಳೆ ಅವನು ಮೋಶೆಗೆ ವಿರುದ್ಧವಾಗಿ ತಿರುಗಿ ಬಿದ್ದಾಗ್ಯೋ ಅವನ ಮಕ್ಕಳ
ವಿಷಯದಲ್ಲಿ ದೇವರಿಗೆ ಒಂದು ಉದ್ದೇಶ ಇತ್ತು, ಅದು ನೆರವೇರಿತು. ತಂದೆಯ ಒಂದು ತಿರುಗಿ ಬೀಳುವಿಕೆಯ ಆತ್ಮ ಮಕ್ಕಳಿಗೆ ಬರಲಿಲ್ಲ, ಸ್ತೋತ್ರದ ಆತ್ಮ ಇವರಿಗೆ ಬಂತು. ಕೀರ್ತನೆ ಅವರು ಬರೆದರು, ಸುಮಾರು 10 ಕೀರ್ತನೆಗಳನ್ನು ಅವರು ಬರೆದರು. ಆಸಾಫನು 12 ಕೀರ್ತನೆಗಳನ್ನು ಬರೆದನು. ಮೋಶೆ, ಸೊಲೊಮೋನನು, ಹೇಮಾನನು ಮುಂತಾದಂಥವರು ಕೂಡ ಬರೆದಿದ್ದಾರೆ. ಇಲ್ಲಿ ದಾವೀದನು ರಚಿಸಿದಂಥ ಒಂದು ಕೀರ್ತನೆಯನ್ನು ನಾವು ನೋಡಿಕೊಳ್ತಿದ್ದೇವೆ. ಈ ಹಿನ್ನೆಲೆ ನಾವು ನೋಡೋದಾದರೆ, ಈತನು ಬರೆದಂಥ ಈ ಕೀರ್ತನೆಯ ಒಂದು ರಚನೆಯ ಒಂದು ಹಿನ್ನೆಲೆ, ದ ಬ್ಯಾಕ್ಗ್ರೌಂಡ್ ಆಫ್ ದಿ ರೈಟಿಂಗ್ ಆಫ್ ದಿ ಸಾಂಗ್, ದಿ ಕಂಪೋಸಿಂಗ್ ಆಫ್ ದಿ ಸಾಂಗ್ ಏನಂಥೇಳಿ ನೋಡುವಾಗ, ಅಬ್ಸಲೋಮನು, ಸ್ವಂತ ಮಗನೇ ಅಬ್ಸಲೋಮನು ತಂದೆಗೆ ವಿರುದ್ಧವಾಗಿ ತಂದೆಯಿಂದ ರಾಜ್ಯವನ್ನು ಕಿತ್ತುಕೊಂಡು ತಾನು ಅರಸನಾಗಿಬಿಟ್ಟು, ಟೆಂಪರರಿ, ತಾತ್ಕಾಲಿಕವಾಗಿ ಅರಸನಾಗಿಬಿಟ್ಟು ತಂದೆಯನ್ನು ಕೊಲ್ಲಬೇಕಂತ ಹೋಗ್ತಾ ಇರುವಾಗ ದಾವೀದನು ಅಬ್ಸಲೋಮನಿಂದ ಓಡಿ ಹೋಗ್ತಿದ್ದಾನೆ. ಅರಮನೆಯಿಂದ ಕಾಡು ಮನೆಗೆ ಓಡ್ತಾ ಇರುವಾಗ ಅವನ ಜೊತೆಯಲ್ಲಿ ಸುಮಾರು 600 ಜನರು ಕೂಡ ನಾವು ನಿನ್ನ ಜೊತೆಗೆ ಬರ್ತೀವಿ ಅಂಥೇಳಿ ಹೋಗ್ತಿದ್ದಾರೆ. 600 ಜನರು ಮತ್ತು ದಾವೀದನು ಮತ್ತು ಅವನ ಜೊತೆಯಲ್ಲಿ ಅವನ ಸಹೋದರಿಯ ಮಕ್ಕಳಿಬ್ಬರು ಇರ್ತಾರೆ, ಚೆರೂಯಳ ಮಕ್ಕಳಿಬ್ಬರು ಇರ್ತಾರೆ. ಅವರು ಕೂಡ ಬಾಡಿಗಾರ್ಡ್ ಹಾಗೆ ಅಂಗರಕ್ಷಕರಾಗಿ ದಾವೀದನ ಜೊತೆಯಲ್ಲಿ ಹೋಗ್ತಾ ಇರುವಂಥ ವೇಳೆಯಲ್ಲಿ ಆವಾಗ ಸ್ವಂತ ಸ್ನೇಹಿತನು ಅಹೀತೋಫೆಲನು ಅವನು ಕೂಡ ಮಗನ ಕಡೆಗೆ ಸೇರಿಬಿಡ್ತಾನೆ, ತಂದೆ ಕಡೆಗಿದ್ದಂಥ ಮಿತ್ರನು. ಅಂಥ ಸಂದರ್ಭದಲ್ಲಿ ಚೀಬನ್ ಎಂಬಂಥ ವ್ಯಕ್ತಿ ಬಂದು ಈ 600 ಜನರಿಗೂ ಬೇಕಾದಂಥ ಊಟ ಒದಗಿಸ್ತಾನೆ. ಅಂಥ ಸಂದರ್ಭದಲ್ಲಿ ಶಿಮ್ಮಿ ಎಂಬ ವ್ಯಕ್ತಿ ಶಪಿಸ್ತಾನೆ, ಶಾಪ ಕೊಡ್ತಾನೆ ದಾವೀದನಿಗೆ. ಅಂಥ ಸಂದರ್ಭದಲ್ಲಿ ಬರೆದಂಥ ಕೀರ್ತನೆ, ಈ ಕೀರ್ತನೆ 3ನೇ ಅಧ್ಯಾಯ. ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ. ಹೌದು, ಅಬ್ಸಲೋಮನು, ಅಹೀತೋಫೆಲನು ಮತ್ತು ಉಳಿದಂಥ ಎಷ್ಟೋ ಜನರು, ಶಿಮ್ಮಿ ಮತ್ತು ಉಳಿದಂಥ ಇವರನ್ನಷ್ಟೇ, ಕೆಲವರನ್ನಷ್ಟೇ ಬಿಟ್ಟು ಸುಮಾರು 600 ಜನರಷ್ಟೇ ಬಿಟ್ಟು ಉಳಿದಂಥ ಸಾವಿರಾರು ಜನರು, ಬಹುಶಃ ಲಕ್ಷಾಂತರ ಜನರು, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ, ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ. ಇವನ ಜೊತೆಗೆ ಬಂದಂಥವ್ರು ಕೇವಲ 600 ಮಂದಿ, ಆದರೆ ದಾವೀದನಿಗೆ ವಿರುದ್ಧವಾಗಿ ನಿಂತವರು ಮಗನ ಜೊತೆಯಲ್ಲಿ, ಅಬ್ಸಲೋಮನ ಜೊತೆಯಲ್ಲಿ ಬಹಳ ಮಂದಿ. ಅನೇಕರು ನನ್ನ ವಿಷಯದಲ್ಲಿ ಏನಂತ ಹೇಳ್ತಿದ್ದಾರೆ, ದಾವೀದನ ವಿಷಯದಲ್ಲಿ, ಅವನಿಗೆ ದೇವರಿಂದ ಸಹಾಯವಾಗೋದೇ ಇಲ್ಲ. ಶಿಮ್ಮಿ ಕೂಡ ಏನಂತ ಹೇಳ್ದ, ನೋಡು ನಿನ್ನ ಸ್ವಂತ ಮಗನೇ ನಿನಗೆ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾನಲ್ಲ ಎಂಬುದಾಗಿ ಹೇಳಿದಾಗ, ಆ ರೀತಿಯಾಗಿ ಆಗೋದೇ ಇಲ್ಲವೆಂದು ಹೇಳಿಕೊಳ್ಳುತ್ತಾರೆ. ಸೆಲಾ. 2ನೇ ವಚನ. ಈ ಸೆಲಾ ಎಂಬ ಪದ 71 ಸಾರಿ ಬರ್ತದೆ ಬೈಬಲ್ನಲ್ಲಿ, ವಿಶೇಷವಾಗಿ ಹೆಚ್ಚಾಗಿ ಕೀರ್ತನೆಯಲ್ಲಿ 71 ಬಾರಿ ಬರ್ತದೆ. 71 ಟೈಮ್ಸ್ ಸೇಲಾ ಅಂತ ಹೇಳ್ಬಿಟ್ಟು. ಈ ಸೆಲಾ ಎಂಬಂಥ ಪದದ ಅರ್ಥ ಏನು? ಒಂದು 5-6 ಅರ್ಥಗಳಿದೆ. ಒಂದು ಅರ್ಥ ಏನಂತ ಹೇಳಿದರೆ, ಸೆಲಾ ಅಂತ ಹೇಳಿದರೆ ಸ್ಟಾಪ್, ನಿಲ್ಲು, ಯೋಚಿಸು, ಧ್ಯಾನಿಸು, ಸ್ವರವೆತ್ತು, ಈ ರೀತಿಯಾಗೆಲ್ಲ ಅರ್ಥ ಅದು ಕೊಡುವಂಥದ್ದಾಗಿದೆ. ಒಂದು ನಿಲ್ಲುವಿಕೆ, ಯಾಕಂದರೆ ಇದು ಹಾಡ್ತಾ ಅದನ್ನು ಒಂದು ರೀತಿಯಿಂದ ಒಂದು ಬದಲಾಗ್ತದೆ, ಒಂದು ವಿರಾಮ. ಹೌದು, ಒಂದು ಅಂಕ ವಿರಾಮ ಎಂಬುದು ಈ ಸೆಲಾ ಅರ್ಥ. ಇನ್ನೊಂದು ಅರ್ಥ ನಿತ್ಯ ಅಂತ ಹೇಳ್ಬಿಟ್ಟು ಇನ್ನೊಂದು ಅರ್ಥ. ಹೌದು, ಯಾಕೆ ಅವನಿಂದ ದೇವರಿಗೆ ಸಹಾಯ ಆಗೋದೇ ಇಲ್ಲವೆಂದು ಹೇಳಿಕೊಳ್ಳುತ್ತಾರೆ. ಆದರೂ 3ನೇ ವಚನ, ಯೆಹೋವನೇ ನೀನು ನನ್ನನ್ನು ಕಾಯುವ ಗುರಾಣಿ, ಸೆಲಾ.
ಸೆಲಾ ಎಂಬುದು 2ನೇ ಮತ್ತು 3ನೇ ವಚನದ ನಡುವೆ ಇರೋದರಿಂದ ನಿತ್ಯವಾಗಿ, ಹೌದು ಆ ಜನರು ನನಗೆ ವಿರುದ್ಧವಾಗಿದ್ದಾರೆ, ನನಗೆ ದೇವರು ಸಹಾಯ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ, ಆದರೂ ದೇವರು ನನಗೆ ಗುರಾಣಿ. ಹೌದು, ನಿತ್ಯವಾಗಿ ದೇವರು ನನಗೆ ಗುರಾಣಿ. ದೇವರು ನನಗೆ ಗುರಾಣಿ ಅಂತ ನಾನು ಧ್ಯಾನ ಮಾಡ್ತೇನೆ. ಮೆಡಿಟೇಟ್, ಆಲೋಚಿಸು, ಸೆಲಾ, ಆಲೋಚಿಸಿ ಇದನ್ನು ಎಂಬುದಾಗಿ ಒಂದು ಅರ್ಥ. ಸೆಲಾ ಅಂತ ಹೇಳಿದ್ರೆ ವಿಸ್ತರಿಸು ಅಂತ ಹೇಳ್ಬಿಟ್ಟು, ಈ ವಿಷಯವನ್ನು ವಿಸ್ತರಿಸು. ದೇವರು ನನಗೆ ಸಹಾಯ ಮಾಡೋದಿಲ್ಲ ಅಂತ ಹೇಳ್ತಾರೆ, ಆದರೆ ದೇವರು ನನಗೆ ಗುರಾಣಿ ಆಗಿದ್ದಾರೆ. ಇದನ್ನು ವಿಸ್ತರಿಸ್ರಿ, ಇದು ಹಬ್ಬಿಸ್ರಿ, ಇದನ್ನು ಸ್ವರವೆತ್ರಿ. ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ. ಬಹುಶಃ ದಾವೀದನು ಅಬ್ರಹಾಮನ ಚರಿತ್ರೆಯನ್ನು ಓದಿರಬೇಕು ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಆ ದಿವಸಗಳಲ್ಲಿ ಇವರೆಲ್ಲರೂ ಈ ಯಹೂದಿಗಳು ದೇವರ ಧರ್ಮಶಾಸ್ತ್ರಕ್ಕೆ ಭಾಳ ಪ್ರಾಮುಖ್ಯತೆಯನ್ನು ಕೊಟ್ಟಂಥವರು. ಆ ರೀತಿಯಾಗಿ ಓದಿದಾಗ ಬಹುಶಃ ಕೀರ್ತನೆಗಾರನಾದಂಥ ದಾವೀದನು ಆದಿಕಾಂಡ 15ರಲ್ಲಿ 1ನೇ ವಚನವನ್ನು ಓದಿರಬೇಕು. ಅದು ಈ ರೀತಿಯಾಗಿದೆ: ಈ ಸಂಗತಿಗಳು ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯವು ಉಂಟಾಯಿತು. ಆದಿಕಾಂಡ 15:1, ಜೆನೆಸಿಸ್ 15:1. ಏನಂದರೆ, ಅಬ್ರಹಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ವಾವ್, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ಹೌದು, 14ನೇ ಅಧ್ಯಾಯದಲ್ಲಿ ಯುದ್ಧಕ್ಕೆ ಕೆಲವರು ಬಂದಿದ್ದರು. ಜಯ ಅಬ್ರಹಾಮನಿಗೆ ಸಿಕ್ತು. ಮೆಲ್ಕಿಜೆದೇಕ್ ಎಂಬಂಥ ವ್ಯಕ್ತಿ ಕಾಣಿಸಿಕೊಂಡನು. ಅದು ಯೇಸು ಕ್ರಿಸ್ತನಿಗೆ ಅವನು ಸಂಕೇತವಾಗಿದ್ದಾನೆ. ಮೆಸ್ಸಿಯನ್ನು ಕಾಣಿಸಿಕೊಂಡ ಮೇಲೆ ಆ ಅಬ್ರಹಾಮನಿಗೆ ದೇವರು, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ಇಲ್ಲಿ ಮಗನು ತನಗೆ ವಿರುದ್ಧವಾಗಿ ಎದ್ದಿದ್ದಾನೆ. ಭಾಳ ಮಂದಿ ಮಗನ ಜೊತೆಯಲ್ಲಿ ಮೆಜಾರಿಟಿ ಅವನ ಜೊತೆಗೆ ಸೇರಿಕೊಂಡಿದ್ದಾರೆ. ಆ ರೀತಿಯಾಗಿರುವಾಗ ದೇವರು ನನ್ನನ್ನು ಕಾಯುವ ಗುರಾಣಿಯಾಗಿದ್ದಾನೆ. ಅಬ್ರಹಾಮನನ್ನು ಕಾದಿದ್ದ ದೇವರು ಈಗ ನನ್ನನ್ನು, ದಾವೀದನಾದ ನನಗೆ ಕಾಯುವ ಗುರಾಣಿಯಾಗಿದ್ದಾನೆ ಎಂಬುದಾಗಿ ಅಬ್ರಹಾಮನ ವಾಗ್ದಾನವನ್ನು ತನಗೆ ಅನ್ವಯಿಸಿಕೊಳ್ತಿದ್ದಾನೆ ಈ ದಾವೀದನು. ಅಬ್ರಹಾಮ, ದಾವೀದ, ಇವರಿಬ್ಬರ ಹೆಸರು ಮತ್ತಾಯ 1:1ರಲ್ಲಿ ನಾವು ನೋಡಿಕೊಳ್ತೇವೆ. ಮೂವರ ಹೆಸರನ್ನು ನಾವು ನೋಡ್ತಿದ್ದೇವೆ: ಅಬ್ರಹಾಮನು, ದಾವೀದನು, ಯೇಸು ಕ್ರಿಸ್ತ. ಇಲ್ಲಿ ಕೂಡ ನಾವು ಅದನ್ನೇ ನೋಡಿಕೊಳ್ತಿದ್ದೇವೆ. ಯಾಕಂತೇಳಿದರೆ ಇಂಡೈರೆಕ್ಟಾಗಿ ಆತನು ಗುರಾಣಿ ಆಗಿದ್ದಾನೆ ಎಂಬುದಾಗಿ ಹೇಳಿಬಿಟ್ಟು ಅಬ್ರಹಾಮನ ಒಂದು ವಾಗ್ದಾನವನ್ನು ಹಕ್ಕು ಸ್ವೀಕರಿಸ್ತಾನೆ. ಅನಂತರ ಕ್ರಿಸ್ತನ ಬಗ್ಗೆ ನಾವು 5-6 ವಚನದಲ್ಲಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಸರಿ, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆ ಎತ್ತುವಂತೆ ಮಾಡುವವನೂ ಆಗಿದ್ದಿ. ದೇವರ ಬಗ್ಗೆ ಮತ್ತೆ 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 ಈ ದಾವೀದನು ಫೋಕಸ್ ಮಾಡುವಂಥದ್ದು ನನಗೆ ಭಾಳ ಇಷ್ಟವಾಯಿತು. ಯಾಕಂದರೆ 1ನೇ ವಚನ ಯೆಹೋವನೇ, 2ನೇ ವಚನ ದೇವರು, 3ನೇ ವಚನ ಯೆಹೋವನೇ, ಕಾಯುವ ಗುರಾಣಿ, ಗೌರವಕ್ಕೆ ಆಧಾರನು, ತಲೆ ಎತ್ತುವಂತೆ ಮಾಡುವವನು, 4ನೇ ವಚನ ಯೆಹೋವನೇ, 5ನೇ ವಚನ ಸದುತ್ತರವನ್ನು ಅನುಗ್ರಹಿಸುತ್ತಾನೆ, 5ನೇ ವಚನ ಯೆಹೋವನು ಕಾಪಾಡುವವನು, 7ನೇ ವಚನ ಯೆಹೋವನೇ ನನ್ನ ದೇವರೇ, ಮತ್ತು 8ನೇ ವಚನ ರಕ್ಷಣೆಯು ಯೆಹೋವನಿಂದಲೇ. ಈ ರೀತಿಯಾಗಿ 8ನೇ ವಚನ ಆದರೆ ಮತ್ತೆ ಮತ್ತೆ ದೇವರು 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 ಯೆಹೋವನು, ಇರುವಾತನು ಸದಾ ಇರುವಾತನು ಎಂಬುದಾಗಿ ಈ ತನ್ನ ಕಷ್ಟಕಾಲದಲ್ಲಿ ಶತ್ರುಬಾಧಿತನಾದ ಈ ದಾವೀದನು, ಅವನಿಗೆ ಇಂಥ ಸಂದರ್ಭದಲ್ಲಿ ಈ ಒಂದು ಹಾಡು ಸಿಕ್ತಂತ ನೋಡ್ರಿ.
ಎಂಥ ಕಷ್ಟಕರವಾದಂಥ, ಅವನು ತನ್ನ ಮಗನಾದ ಅಬ್ಸಲೋಮನಿಂದ ಓಡಿ ಹೋದಾಗ ರಚಿಸಿದ್ದು ಈ ಕೀರ್ತನೆ. ಸೇಲಾ, ಸೇಲಾ ಅಂತ 2ನೇ ವಚನ ಸೇಲಾ, 4ನೇ ವಚನ ಸೇಲಾ, 8ನೇ ವಚನ ಸೇಲಾ. ಹಾಗೆ ಆಗಲಿ, ನಿರಂತರವೂ ಹಾಗೆ ಇರಲಿ ಮತ್ತು ಅದನ್ನು ಧ್ಯಾನಿಸ್ತೇನೆ, ಸ್ವರವೆತ್ತುತ್ತೇನೆ ಎಂಬುದಾಗಿ. 5ನೇ ವಚನ, ಯೆಹೋವನು ನನ್ನನ್ನು ಕಾಪಾಡುವವನಾದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೇನು. 2 ವಿಷಯ. ಹೌದು, ಯುದ್ಧದಲ್ಲಿ ಯಾರು ಮಲಗಿಕೊಂಡು ಸುಖವಾಗಿ ನಿದ್ದೆ ಮಾಡಲ್ಲ. ಆದರೆ ದಾವೀದನು ಆ ರೀತಿಯಾಗಿ ಹೇಳ್ತಿದ್ದಾನೆ. ಯಾಕಂತ ಹೇಳಿದರೆ ಆ ದೇವರು ತನಗೆ ಗುರಾಣಿಯಾಗಿದ್ದಾನೆ ಎಂಬ ಕಾರಣದಿಂದ. ಇದನ್ನು ನೋಡುವಾಗ ಮಾರ್ಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 38ನೇ ವಚನ ನೆನಪಿಗೆ ನಾವು ತಂದುಕೊಳ್ಳಬಹುದು. ಏನಂತಿದೆ ಮಾರ್ಕನ್ ಸುವಾರ್ತೆ 4ನೇ ಅಧ್ಯಾಯದ 38ನೇ ವಚನದಲ್ಲಿ, ದೋಣಿಯಲ್ಲಿ ಹೋಗ್ತಾ ಇದ್ದಾರೆ. ಯೇಸು ಕರ್ತನ ದೋಣಿಯ ಹಿಂಭಾಗದಲ್ಲಿ ತಲೆಗಿಂಬನ್ನು ಒರಗಿ ನಿದ್ದೆ ಮಾಡುತ್ತಿದ್ದನು. ಆದರೆ ಶಿಷ್ಯರು ಭಯಪಟ್ಟುಬಿಟ್ಟು, ಗುರುವೇ, ನಾವು ಮುಳುಗ್ತಾ ಇದ್ದೇವೆ ಅಂತ ಹೇಳಿದರು. ಹೌದು, ದೇವರು ಕಾಪಾಡುವವನಾಗಿದ್ದುದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡನು. ಎದ್ದು ಬಿರುಗಾಳಿಗೆ ಸುಮ್ಮನಿರು, ಮೊರೆಯಬೇಡ ಎಂಬುದಾಗಿ ಹೇಳ್ತಾನೆ. ಹೌದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಚಿತ್ರ ಈ 3ನೇ ಕೀರ್ತನೆಯಲ್ಲಿ ನಾವು ನೋಡ್ತೀವಿ. ಪ್ರತಿ ಕೀರ್ತನೆಯಲ್ಲಿ ಯೇಸು ಕ್ರಿಸ್ತನ ಚಿತ್ರವಿದೆ. 1ನೇ ಕೀರ್ತನೆಯಲ್ಲಿ ಧರ್ಮಶಾಸ್ತ್ರವಾಗಿ ಆತನಿದ್ದಾನೆ, ಥೋರವಾಗಿದ್ದಾನೆ. 2ನೇ ಕೀರ್ತನೆಯಲ್ಲಿ ಆತನು ಮಗನಾಗಿದ್ದಾನೆ. 3ನೇ ಕೀರ್ತನೆಯಲ್ಲಿ ಆತನು ಸುಖವಾಗಿ ನಿದ್ದೆ ಮಾಡುವ, ದೇವರ ಮೇಲೆ ಭರವಸೆಯಿಂದ ಇರುವಂಥ ವ್ಯಕ್ತಿಯಾಗಿದ್ದಾನೆ. ಹೌದು, ರಕ್ಷಣೆ ಯೆಹೋವನಿಂದಲೇ ಉಂಟಾಗುವುದು. 8ನೇ ವಚನ, ಯೆಹೋವನೇ ನಿನ್ನ ಆಶೀರ್ವಾದವು ನಿನ್ನ ಪ್ರಜೆಯ ಮೇಲೆ ಇರಲಿ ಎಂಬುದಾಗಿ ಮುಕ್ತಾಯವಾಗ್ತದೆ. ಸೇಲಾ ಎಂಬುದಾಗಿ, ಹಾಗೆ ಆಗಲಿ, ನಿತ್ಯವಾಗಿ ಆಗಲಿ, ಸ್ವರವೆತ್ತಿ ಆಲೋಚಿಸಿ ಎಂಬುದಾಗಿ. ಹೌದು, 3ನೇ ಕೀರ್ತನೆಯನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.